ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರ ಅನ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಮರಿಬೇಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೆಲ್ಲ ಇತ್ತು, ಹಾಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವುದೆಲ್ಲ ಇದೆ, ಹೇಗೆಲ್ಲ ಇದೆ ಅಂತೆಲ್ಲ ನಾನು ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಹಾಗೆ ನಾನು ಕೆಲವೆಲ್ಲ ಬರ್ಕೊಂಡಿದ್ದೀನಿ ಡೈರಿಲಿ, ನನಗೆ ಮರ್ತೋಗಿತ್ತು ಏನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ನನಗೆ ಮರ್ತೋಗಿತ್ತು. ಅಂದರೆ ಸ್ವಲ್ಪ ಸ್ನ್ಯಾಪ್ ಮಾಡಿಕೊಂಡು ಅಂದರೆ ನನಗೆ ಬರೆದಿದ್ದೀನಿ, ಅಷ್ಟೊಂದೇನು ನಾನು ಮರ್ತೋಗಿಲ್ಲ. ಸೊ ಸಿಂಪ್ಟಮ್ಸ್ ಬರ್ಕೊಂಡಿದ್ದೀನಿ. ಹಾಗೆ ಯಾವಾಗೆಲ್ಲ ಸ್ಕ್ಯಾನಿಂಗ್ ಮಾಡ್ಕೊಂಡಿದ್ವಿ, ಯಾವಾಗೆಲ್ಲ ಏನು ಚೆಕಪ್ ಮಾಡಿದ್ವಿ ಅದೆಲ್ಲ ನಾನು ಬರ್ಕೊಂಡಿದ್ದೀನಿ. ಹಾಗೆ ನನ್ನ ರಿಪೋರ್ಟ್ ಕೂಡ ತೋರಿಸ್ತೀನಿ ನಿಮ್ಮ ಮುಂದೆ ಇವತ್ತು. ಹಾಗೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ಈ ವಿಡಿಯೋ ನೋಡಿ. ಗೈಸ್, ನನ್ನ ಸಿಂಪ್ಟಮ್ಸ್ ಏನೆಲ್ಲ ಅಂತ ಶೇರ್ ಮಾಡ್ತೀನಿ. ಹಾಗೆ ಫಸ್ಟು ನಾನು ಶೇರ್ ಮಾಡ್ತಿರೋದು ಏನಂದರೆ, ಹೆಂಗೆ ಚೆಕ್ ಮಾಡಿದೆ, ಹೆಂಗೆ ಗೊತ್ತಾಯಿತು ಪ್ರೆಗ್ನೆನ್ಸಿ ಅಂತ, ನಾನು ಹೆಂಗೆ ಗೊತ್ತಾಯಿತು ಅಂತ ನಾನು ಇವಾಗ ಹೇಳ್ತೀನಿ. ಫಸ್ಟು ನಾನು ಅಂದರೆ ಲಾಸ್ಟ್ ಪೀರಿಯಡ್ ಡೇಟ್ ಅಂತ ಹೇಳ್ತಾರಲ್ಲ, ಅದು ಕನ್ಫರ್ಮ್ ಆಗಿದ್ದು ಅಂದರೆ ಗೊತ್ತಾಗಿದ್ದು 13th ಅಂತ ನನಗೆ ಗೊತ್ತಿತ್ತು. 13th October 2022 ನಂದು ಲಾಸ್ಟ್ ಪೀರಿಯಡ್ ಡೇಟ್ ಆಗಿತ್ತು. ಸೊ ನಾನು ಕನ್ಫರ್ಮ್ ಮಾಡ್ಕೊಬೇಕಿತ್ತು ಅಂತ ನಾನು ಏನು ಮಾಡಿದ್ವಿ, 22 October ಅಂದರೆ 22 October ಅದೇ ಮಂತಲ್ಲೇ ಚೆಕ್ ಮಾಡಿದೆ. ಸೊ ಅವಾಗ ಗೊತ್ತಾಯಿತು ಪ್ರೆಗ್ನೆಂಟ್ ಅಂತ. ಆಮೇಲೆ ಡಾಕ್ಟರ್ ಹತ್ರ ಇವಾಗಲೇ ಹೋಗಬೇಡ, ಒಂದು 2 months ಆಮೇಲೆ ಹೋಗೋಣ ಅಂತ ಹೇಳಿದ್ರು. ಸೊ ನಾವು ಹೋಗಿದ್ದು ಯಾವಾಗಂದರೆ ನವಂಬರಲ್ಲಿ ಹೋದ್ವಿ. ನವಂಬರ್ 28th ನಾವು ಹೋಗಿದ್ದು. 28th ಹೋಗಿದ್ದು ಅವರು ಕನ್ಫರ್ಮ್ ಮಾಡಿದ್ರು ಹೌದು ಅಂತ ಕನ್ಫರ್ಮ್ ಮಾಡಿದ್ವಿ. ಆವಾಗ 1 month ಅಷ್ಟೇ, 1 month ಆದಮೇಲೆ ಹೋಗಿದ್ದು ನಾನು. ಆವಾಗ ಕನ್ಫರ್ಮ್ ಆಯಿತು. ಆವಾಗ ಅಲ್ಲಿ ಹೋದಾಗ ನನಗೆ ಈ ಥರ ಎಲ್ಲ ಬರ್ಸ್ಕೊಂಡ್ರು, ನಿಮಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಇದೆಲ್ಲ ಬರ್ಸ್ಕೊಂಡ್ರು. ನಾನು ತೋರಿಸಿ ಚೆಕಪ್ ಮಾಡಿದ್ದಿಲ್ಲ ಅಂದರೆ ಶಾನ್ಬಾಗ್ ಹಾಸ್ಪಿಟ್ಲಲ್ಲಿ. ಶಾನ್ಬಾಗ್ ಹಾಸ್ಪಿಟಲ್ ಬಂದು ಬಸವೇಶ್ವರ ನಗರ ಹತ್ರ. ಸೊ ಅಲ್ಲೇ ನಮ್ಮ ತಮ್ಮನೂ ಅಲ್ಲೇ ಹುಟ್ಟಿದ್ದು, ನಂದು ಅಲ್ಲೇ ಚೆಕಪ್ ಎಲ್ಲ ಮಾಡ್ತಿದ್ದು. ಅಂದರೆ ನಾನು ಹುಟ್ಟಾಗ ನಾವು ಮೇಲೆ ಅಲ್ಲೇ ಕರ್ಕೊಂಡು ಹೋಗ್ತಿದ್ದು. ಸೊ ಅಲ್ಲೇ ಚೆಕಪ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟು, ಟ್ಯಾಬ್ಲೆಟ್ ಯಾವುದಲ್ಲ ಅಂತ ಬರ್ಕೊಟ್ರು, ತೊಗೊಳ್ಳಿ ಅಂತ, ಇಂದಿನ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ. ಅಂದರೆ ನನಗೆ ವಾಮಿಟ್ ಸ್ಟಾರ್ಟ್ ಆಗಿತ್ತು. ವಾಮಿಟ್ ಫಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ನನಗೆ ವಾಮಿಟಿಂಗ್ ತುಂಬಾ ಇತ್ತು. ವಾಮಿಟಿಂಗ್ ನಂಗೆ ಏನೇ ತಿನ್ನಕ್ಕೆ ಹೋದ್ರು, ಏನೇ ತಿನ್ನಲಿ, ಏನೇ ಸ್ಮೆಲ್ ಬರಲಿ, ನಂಗೆ ಒಂಥರ ವಾಮಿಟ್ ಬಂದಂಗೆ ಆಗೋದು. ಅಂದರೆ ಒಂಥರ ಏನೋ ಒಂಥರ ಊಟನೇ ಒಂಥರ ಸೆಟ್ ಆಗ್ತಿರಲಿಲ್ಲ. ಹಾಗೆ ಸ್ಮೆಲ್ಲಿಗೆ ನನಗೆ ಒಂಥರ ಆಗೋದು, ಆ ಸ್ಮೆಲ್ಗೆ ವಾಮಿಟ್ ಬರೋ ಥರ ಆಗೋದು. ಸೊ ಇದೆಲ್ಲ ಆಗ್ತಿತ್ತು. ನಾನು ಖಾರ ಅಂದರೆ ಖಾರವಾಗಿ ಇರೋದು ತಿಂತಿದ್ದೆ. ಉಪ್ಪು ಖಾರ ಜಾಸ್ತಿ ಮುಟ್ಟಿರ್ಬೇಕು, ಅದನ್ನ ಮತ್ತೆ ತಿಂತಿದ್ದೆ. ಉಪ್ಪಿನಕಾಯಿ ಅಂತೂ ನಾನು ಚೆನ್ನಾಗಿ ತಿಂದು ಏನಾಗಿತ್ತು ಅಂದರೆ ಲಾಸ್ಟ್ ನನಗೆ 4 months ನನಗೆ ಕೈ ಕಾಲೆಲ್ಲ ದಪ್ಪ ಊದ್ಕೊಂಬಿಟ್ಟಿತ್ತು. ಇಷ್ಟು ದಪ್ಪ ಊದ್ಕೊಂಡಿತ್ತು. ನಾನು 5th ಮಂತಲ್ಲೇ ನಾನು ಒಂದು 6 kg ಜಾಸ್ತಿ ಆಗಿಬಿಟ್ಟಿದ್ದೆ. ಡಾಕ್ಟ್ರ್ ಕೇಳಿದ್ರು ಏನಾಯಿತು, ಏನಕ್ಕೆ ಎಷ್ಟೊಂದು. ಅಂದರೆ ನನಗೆ ಕೈ ಅಂತೂ ಇಷ್ಟು ದಪ್ಪ, ಅಂದರೆ ಈ ಬೆರಳೆಲ್ಲ ಇಷ್ಟು ದಪ್ಪ ಉತ್ಕೊಂಡಿದ್ವು. ನೆಕ್ಸ್ಟ್ ಕಾಲು ಬೆರಳೆಲ್ಲ ಉತ್ಕೊಂಡಿತ್ತು, ಕಾಲೆಲ್ಲ ಇಷ್ಟು ದಪ್ಪ ಉತ್ಕೊಂಡಿತ್ತು. ಕಾಲು ಉಂಗ್ರನೂ ತೆಗೋಕ್ಕಾಗಿರಲಿಲ್ಲ, ಅಷ್ಟು ಹಂಗಾಗ್ಬಿಟ್ಟಿತ್ತು. ಆಮೇಲೆ ಕಾಲು ನಾನು ಕಟ್ ಮಾಡಿಬಿಟ್ಟು ತೆಗೆದಿರೋದು ಕಾಲು ಉಂಗ್ರನೂ. BP ನಾರ್ಮಲ್ ಇದೆಲ್ಲ, ಇದೇಂಗೆ ಜಾಸ್ತಿ ಆಗಿದೆಯಲ್ಲ ಅಂತ. ಆಮೇಲೆ ಈ ಥರ ಉಪ್ಪಿನಕಾಯಿ ಜಾಸ್ತಿ ಖಾರ ತಿಂತಾಳೆ ಅಂತ ಹೇಳಿದಾಗ ನಮ್ಮಮ್ಮ ಡಾಕ್ಟ್ರು ಹೇಳಿದ್ರು ಅದೇ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮೀಡಿಯಮ್ ಆಗಿ ಜಾಸ್ತಿ ತಿನ್ನಕ್ಕೆ ಹೋಗಿದ್ದೆ. ನನಗೆ ಸುತ್ತಾಡಬೇಕಂದ್ರೆ ತುಂಬ ಇಷ್ಟ ಆಗ್ತಿತ್ತು. ಎಲ್ಲ ಕಡೆ ಸುತ್ತಾಡ್ತಿದ್ದೆ. ನಮ್ಮ ಹಸ್ಬೆಂಡ್ ಜೊತೆ ಕೆಲ್ಸಕ್ಕೆ ಹೋಗೋದು, ಅವ್ರ ಜೊತೆ ಸುತ್ತಾಡೋದು, ಅದೇ ಜಾಸ್ತಿ ಮಾಡ್ತಿದ್ದೆ. ಅಂದರೆ ಹೊರಗಡೆ ಜಾಸ್ತಿ ತಿಂತಾಯಿದ್ದೆ. ಅಂದರೆ ಮಟನ್ನು ಇಂಥ ಬಿರಿಯಾನಿ ಊಟ, ಮಟನ್ ಬರೀ ತಿಂತಿದ್ದೆ. ನಾನು ಮಟನ್ನು ಬಿರಿಯಾನಿ ಬರ್ಕೊಂಡಿದ್ದೀನಿ ಬುಕ್ಕಲ್ಲಿ, ನನಗೆ ಮರ್ತೋಗುತ್ತೆ ಅಂತ. ಈ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಎಲ್ಲನೂ, ಮರ್ತೋಗುತ್ತೆ ಅಂತ. ಸೊ ನೆಕ್ಸ್ಟು ನನಗೆ ಇಷ್ಟೆಲ್ಲ ಆಗಿತ್ತು. ನಾನು ಜಾಸ್ತಿ ಸ್ವೀಟ್ ಅಂತೂ ನಾನು ಮುಟ್ಟಕ್ಕೆ ಹೋಗ್ತಿರಲಿಲ್ಲ. ಇವ್ರು ಕೇಳಿದ್ರು ಯಾಕೆ ಸ್ವೀಟ್ ತಿಂತಿಲ್ಲ, ಸ್ವೀಟ್ ತಿನ್ನಿಲ್ಲ ಅಂದರೆ ಇವ್ರಿಗೆ ಖಾರ ತಿಂದರೆ ಗಂಡ್ಮಗೋಗುತ್ತೆ, ಖಾರ ತಿಂತಿದ್ದಿರಲ್ಲ, ನಿಮಗೆ ನಿಜವಾಗಿ ಗಂಡ್ಮಗ ಆಗೋದು, ಈ ನೋಡೋರೆಲ್ಲ ಗಂಡ್ಮಗುನೇ ಆಗೋದು. ನಾನು ಯಾಕಂದರೆ ನನ್ನ ಹೊಟ್ಟೆ ಅಷ್ಟು ಚಿಕ್ಕನೇ ಇತ್ತು, ಕಾಣಿಸ್ತಾನೆ ಇಲ್ಲ ಹೊಟ್ಟೆ ನಂದು. 9 ತಿಂಗಳ ತನಕ ನಾನು ಹೊಟ್ಟೆ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಚಿಕ್ಕದಾಗಿತ್ತು. ನೋಡೋರಲ್ಲ ಇವ್ರಿಗೆ ಗಂಡ್ಮಗುನೇ ಆಗೋದು ಬಿಡು ಅಂತ. ಇದು ಸಿಂಪ್ಟಮ್ಸ್ ಬಂದು ನಾನು ಹೇಳ್ತಿರೋದು ಹೆಣ್ಮಗು ಸಿಂಪ್ಟಮ್ಸು. ನಾನು ಕೆಲವ್ರು ಹೇಳ್ತಾರೆ ಸ್ವೀಟ್ ಜಾಸ್ತಿಯಿಂದ ಹೆಣ್ಮಗೋಗುತ್ತೆ, ಖಾರ ಜಾಸ್ತಿ ತಿಂದರೆ ಗಂಡ್ಮಗೋಗುತ್ತೆ ಅಂತೆಲ್ಲ. ನಮ್ಮ ಮೂಢನಂಬಿಕೆ ಅದೆಲ್ಲ ನಮಗೆ ಹೋಗ್ಬಾರ್ದು. ನಾವು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ, ಕೆಲವು ಯೂಟ್ಯೂಬ್ ವೀಡಿಯೋಸ್. ಮತ್ತು ಹಾರ್ಟ್ ರೇಟು ಈ ಥರ ಇದ್ದರೆ ಹಿಂಗಾಗುತ್ತೆ, ಈ ಥರ ಇದ್ದರೆ ಗಂಡ್ಮಗೋಗುತ್ತೆ, ಈ ಥರ ಇದ್ದರೆ ಹೆಣ್ಮಗೋಗುತ್ತೆ, ಕಮ್ಮಿ ಇದ್ದರೆ ಗಂಡ್ಮಗು, ಜಾಸ್ತಿ ಇದೆ ಹೆಣ್ಮಗು ಅಂತ. ಅದೆಲ್ಲ ಹೇಳ್ತೀನಿ ಹೋಗ್ತೀನಿ. ನಾನು ಫಸ್ಟ್ ಸ್ಕ್ಯಾನಿಂಗ್ ಬಂದು ಮಾಡಿಸಿರೋದು ಡೇಟ್ ಬಂದು January 4th ಮಾಡಿಸಿದ್ದೆ, 2023 ಮಾಡಿಸಿದ್ದೆ. ಸೊ ಮಾಡಿಸಿದಾಗ ನನಗೆ
ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ. ಸೊ ನಾನು ಏನು ಮಾಡ್ತೀನಿ, ಡಿಸ್ಪ್ಲೇ ಮಾಡ್ತೀನಿ ಈ ಕಡೆ. ಸೊ ನೋಡಿ, ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ನಂದು ಫೀಟಲ್ ಹಾರ್ಟ್ ರೇಟ್ ಅಂದರೆ ಪಾಪುದು ಹಾರ್ಟ್ ರೇಟ್ ಎಷ್ಟು ಬಂದಿತ್ತು ಅಂದರೆ 164 BPM ಇತ್ತು, ಬೀಟ್ಸ್ ಪರ್ ಮಿನಿಟ್ ಇತ್ತು. ಸೊ ಫಸ್ಟು ಅಷ್ಟಿತ್ತು. ನಂದು ಪ್ಲಾಸೆಂಟಾ ಬಂದು ರೈಟ್ ಲ್ಯಾಟ್ರಲ್ ಆಗಿತ್ತು. ಅಂದರೆ ಲ್ಯಾಟ್ರಲ್ ಅಂದರೆ ಈ ಥರ ಅಂತ ಹೇಳ್ತಾರಲ್ಲ, ಹಿಂಗೆ ಏನೋ ಲ್ಯಾಟ್ರಲ್. ಆ್ಯಂಟಿರ್ ಅಂದರೆ ತಲೆ ಮೇಲೆ ಕಾಲು ಕೆಳಗೆ, ಪೋಸ್ಟಿಯರ್ ಅಂದರೆ ತಲೆ ಕೆಳಗೆ ಕಾಲು ಮೇಲೆ. ಲ್ಯಾಟ್ರಲ್ ಅಂದರೆ ಹಿಂಗೆ ಈ ಥರ ತಲೆ ಹಿಂಗೆ ಉಲ್ಟಾ ಹಿಂಗಿರೋದು, ಹೊಟ್ಟೆ ಹಿಂಗಂದರೆ ಹಿಂಗಿರುತ್ತೆ ಮಗು, ಆ ಥರ ಅನಿಸುತ್ತೆ, ಗೊತ್ತಿಲ್ಲ ನನಗೂ. ಸೊ ಫಸ್ಟ್ ಸ್ಕ್ಯಾನಿಂಗ್ ಹಂಗಾಗಿತ್ತು. ಫಸ್ಟು 644 ನಿಮಗೆ ಕಾಣಿಸಲ್ಲ, ನಾನು ಇಲ್ಲಿ ಹಾಕಿರ್ತೀನಿ ಸೈಡಲ್ಲಿ, ಕಾಣಿಸಲ್ಲ ನಿಮಗೆ. ಅದು 3D ಮಾಡಿಲ್ಲ, ನಾವು 3D ಮಾಡಿಸಿಲ್ಲ ಅವರು ಡಾಕ್ಟ್ರು. ಬರೀ ಈ ಥರ ಬ್ಲ್ಯಾಕ್ ಸ್ಕ್ಯಾನಿಂಗಲ್ಲಿ ತೋರಿಸ್ತಾರೆ. ಕೆಲವು ಕಡೆ 3D ತೋರಿಸ್ತಾರೆ, 4D ತೋರಿಸ್ತಾರೆ. ನಮ್ಗೆ ಅದೆಲ್ಲ ಮಾಡಿಸಿಲ್ಲ, 3D ತೋರಿಸಿಲ್ಲ, 4D ತೋರಿಸಿಲ್ಲ. ಈ ಥರ ಬ್ಲ್ಯಾಕ್ ನಾರ್ಮಲಾಗಿ ತೋರಿಸ್ತಾರೆ ಅಷ್ಟೇ ಆಯಿತಾ. ಇದು ಫಸ್ಟ್ ಸ್ಕ್ಯಾನಿಂಗ್ ಆಯಿತು. ಸೆಕೆಂಡ್ ಸ್ಕ್ಯಾನಿಂಗ್ ಬಂದು ಮಾಡಿಸಿದ್ದು. ಇದು ಫಸ್ಟ್ ಸ್ಕ್ಯಾನಿಂಗ್ ಬಂದು 3 ಮಂತ್ಸಲ್ಲಿ ಮಾಡ್ತಾರೆ, 2.5 ಅಥವಾ 3 ಮಂತ್ಸಲ್ಲಿ ಮಾಡಿಸ್ತಾರೆ. ಸೆಕೆಂಡ್ ಸ್ಕ್ಯಾನಿಂಗ್ ಬಂದು 5 ಮಂತ್ಸಲ್ಲಿ, ಅಂದರೆ 20 ವೀಕ್ಸ್ ಇದ್ದಾಗ 5 ಮಂತ್ಸ್ ಇದ್ದಾಗ ಮಾಡ್ತಾರೆ. ಆವಾಗ ನಂದು ಫೀಟಲ್ ಹಾರ್ಟ್ ರೇಟ್ ಬಂದು 134 BPM ಇತ್ತು. ಅಂದರೆ ವೇರಿಯೇಷನ್ ನೋಡಿ ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಅಂತ. ನೆಕ್ಸ್ಟು ಆ್ಯಂಟಿಯರ್ ಇತ್ತು. ಆ್ಯಂಟಿಯರ್ ಅಂದರೆ ತಲೆ ಮೇಲೆ ಕೆಳಗೆ ಇತ್ತು ಪ್ರೆಸೆಂಟಾ. ಇದ್ರದ್ದು ಅಷ್ಟೇ ನನಗೆ ಎಲ್ಲನೂ ಬ್ಲ್ಯಾಕಲ್ಲೇ ಮಾಡಿಸಿದ್ದಾರೆ, ಬ್ಲ್ಯಾಕಲ್ಲೇ ಮಾಡಿಸಿರೋದು. ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ಫುಲ್ ಬ್ಲ್ಯಾಕಲ್ಲೇ ಇರೋದು. ಯಾವುದು 3D 4D ಏನೂ ಇಲ್ಲ. ನಂಗೆ ಗೊತ್ತಾಗಿಲ್ಲ ಯಾವ ಪಾಪು ಅಂತಲೂ ಗೊತ್ತೇ ಇಲ್ಲ, ಲಾಸ್ಟ್ವರೆಗೂ ಗೊತ್ತಾಗಿಲ್ಲ. ಡೆಲಿವರಿ ಆಗೋವರೆಗೂ ನಂಗೆ ಗೊತ್ತಾಗಿಲ್ಲ ಯಾವ ಪಾಪು ಅಂತ. ನೆಕ್ಸ್ಟು ಲಾಸ್ಟ್ ಇನ್ನೊಂದು ಸ್ಕ್ಯಾನಿಂಗ್ ಬಂದು 8 ಮಂತ್ಸ್ಗೆ ಮಾಡ್ತಾರೆ, ಅಂತ 7.5 ಅಥವಾ 8 ಮಂತ್ಸ್ಗೆ ಮಾಡ್ತಾರೆ. ಅದು ಬಂದು 32 ವೀಕ್ಸಲ್ಲಿ ಮಾಡಿರೋದು. ನಮಗೆ ಫಸ್ಟು ಹೋಗಿದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಯಾವಾಗ ನಿಮಗೆ ಡೆಲಿವರಿ ಡೇಟ್ ಆಗುತ್ತೆ ಅಂತ. ಡೆಲಿವರಿ ಡೇಟ್ ಬಂದು ನಂದು 27/2023 ಸೇಮ್ ಡೇಟ್ಗೆ ಆಗಿರೋದು ನನ್ನ ಡೆಲಿವರಿ. ನಂದು ಹೆಚ್ಚು ಕಮ್ಮಿ ಆಗಿಲ್ಲ, ಎಲ್ಲೂ ನನಗೆ ನೀರು ಹೋಗೋದಾಗಿಲ್ಲ, ಏನೂ ಆಗಿಲ್ಲ. ಸ್ವಲ್ಪ ಹೊಟ್ಟೆ ನೋವು, ಒಂಚೂರು ಕೆಳಗೆ ಭಾಗ ನೋವ್ತಿತ್ತು. ಸೊ ನಾನು 3 ಸತಿ ಹೋಗಿದ್ದೀನಿ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ. ಅವ್ರು ಹೇಳಿದ್ರು ಇದು ಡೆಲಿವರಿ ಪೇಯ್ನ್ ಅಲ್ಲ, ನಾರ್ಮಲ್, ಏನು ಪೇಯ್ನ್ ಇಲ್ಲ, ಇದು ಪೇಯ್ನ್ ಬರ್ತವೆ, ಏನಾಗಲ್ಲ. ನಾನು ಕರೆಕ್ಟಾಗಿ ನಾನು 19th ಅಡ್ಮಿಟ್ ಆಗಿರೋದು, ಆಗುತ್ತೆ ಅಂತ. ನಾನು ನೋವು ಬಂತು ಅಂತ 19th ಹೋಗಿದ್ದೆ. ನನಗೆ ನೋವು ಏನು ಕಳಿಸ್ಕೊಂಡಿಲ್ಲ. ಅವರು ಡಾಕ್ಟರ್ ಹೇಳಿದ್ರು ಸಿಸರಿನ್ ಮಾಡೋಕ್ಕೆ ನಾವು ಆಗೋದಿದ್ದು, ಇದನ್ನ ನಾವು ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಫಸ್ಟ್ ಹೇಳಿದ್ರು. ಸೊ ಆಗಿಲ್ಲ, ಏನಾದ್ರು ಮಾಡಿದ್ರು ಟ್ರೈ ಮಾಡಿದ್ರು, ಆಗಿಲ್ಲ, ಸಿಸರಿನ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಸಿಸರಿನೇ ಮಾಡಿದ್ದು 20th ಇದು ಕರೆಕ್ಟಾಗಿ ಡೇಟ್ಗೆ 27/2023 ಅದು. ಇದರಲ್ಲಿ ಥರ್ಡ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಫೀಟಲ್ ಹಾರ್ಟ್ ರೇಟ್ ಬಂದು 159 ಇತ್ತು. ನಿಮ್ಗೆ ತೋರಿಸ್ತೀನಿ ನೋಡಿ, 159 ಇದೆ. ಎಲ್ಲ ಈ ಕಡೆ ಫೋಟೋಸ್ ಹಾಕ್ತೀನಿ ನೋಡಿ. ಹಾಗೆ ಪ್ಲೆಸೆಂಟಾ ಬಂದು ಸೇಮ್ ಆ್ಯಂಟಿರಲ್ಲ ಇತ್ತು ನನಗೆ. ನೆಕ್ಸ್ಟ್ ಬಂದು 4th ಲಾಸ್ಟ್ ಸ್ಕ್ಯಾನಿಂಗ್. ಇದು ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಬಂದು ನನಗೆ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿದ್ದು ನಾನು 19th ಅಂದರೆ ನೆಕ್ಸ್ಟ್ ಹಿಂದಿನ ದಿವಸನೇ ಮಾಡಿಸಿದ್ದು. ಹಿಂದಿನ ದಿವಸ ಅಂದರೆ ಡೆಲಿವರಿ ಹಿಂದಿನ ದಿವಸ ಮಾಡಿಸಿರೋದು. ಆವಾಗ ನಾನು 39 ವೀಕ್ಸ್ ಅಂದರೆ 9 ಮಂತ್ಸ್ ಆಗಿತ್ತು. ಅವ್ರು ಡೇಟ್ ಕೊಟ್ಟಿದ್ದು 9 ಮಂತ್ಸ್ 7 ಡೇಸ್ಗೆ ಡೇಟ್ ಕೊಟ್ಟಿದ್ದರು. ಸೊ ನಂದು ಆವಾಗ ಫೀಟಲ್ ರೇಟ್ ಬಂದಿದ್ದು 127 ರೇಟಲ್ಲಿತ್ತು, 127 ಆಗಿತ್ತು ಫೀಟಲ್ ರೇಟ್, ಹಾರ್ಟ್ ರೇಟು. ಇವಾಗ ಇದೆಲ್ಲ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲಿ ತನಕ ಹೋಗಿದ್ದು. ಫಸ್ಟ್ ಎಷ್ಟಿತ್ತು ಅಂದರೆ ಫಸ್ಟ್ ಫೀಟಲ್ ಹಾರ್ಟ್ ರೇಟ್ ಬಂದು 164 ಇತ್ತು. ನೆಕ್ಸ್ಟ್ ಸೆಕೆಂಡ್ ಸ್ಕ್ಯಾನಿಂಗಲ್ಲಿ 134 ಆಯಿತು. ಥರ್ಡಲ್ಲಿ 159 ಬಂತು. ನೆಕ್ಸ್ಟ್ 4th ಲಾಸ್ಟ್ ಇದರಲ್ಲಿ 139 ಬಂತು, 127 ಬಂತು. ಎಷ್ಟು ವೇರಿಯೇಷನ್ ಇದೆ ನೋಡಿ. ಇದರಲ್ಲಿ ಅನ್ಕೊಬೇಕು, ನಮ್ಮೆಲ್ಲರೂ ಅಂದ್ಕೊಂಡ್ರು ಗಂಡು ಮಗುನೇ ಆಗೋದು ಅಂತ. ತಲೆ ಕೆಳಗಿದೆ, ಆ್ಯಂಟೀರಿಯರೇ ಇದು. ಲಾಸ್ಟ್ ತನಕ ನಂದು ಆ್ಯಂಟೀರಿಯರೇ ಇರೋದು, ತಲೆ ಕೆಳಗಿದೆ ಅಂತ. ತಲೆ ಕೆಳಗೆ ಬಂತು. ಸೊ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅದೂ ಆಗಿಲ್ಲ ನೋಡಿ. ಇದನ್ನು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಸ್ಕ್ಯಾನಿಂಗು. ಬ್ರಾಸ್ಲೆಟ್ ತೊಗೊಂಡೆ. ಹಾಗೆ ನನಗೆ ಏನು ಬೇಕು ಅಂತ ಇಂಥದ್ದೇ ಬೇಕು ಅಂತ ಹೇಳಿದಾಗ ಇಂಥದ್ದೇ ತಂದು ಕೊಟ್ಟು ತಿನ್ನಿಸ್ತಾಯಿದ್ರು ನಮ್ಮ ಹಸ್ಬೆಂಡು. ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ನಾನು ಲಾಸ್ಟ್ ಮೂಮೆಂಟಲ್ಲಿ ಐಸ್ ಕ್ರೀಮ್ ತಂದು ತಿನ್ಸ್ಕೊಂಡಿದ್ದೆ. ಆಂಟಿ ಒಬ್ಬರಿದ್ದಾರೆ, ಮಧು ಅಂತ, ಅವ್ರಿಗಂತೂ ಸಖತ್ ಭಯ ಬಿಟ್ಟಿತ್ತು, ನನಗಿಂತ ಅವ್ರಿಗೆ ಭಯ ಬಿಟ್ಟಿತ್ತು. ಯಾಕಂದರೆ ಅವ್ರ ಟ್ವಿನ್ಸ್, ಅವ್ರ ಹೊಟ್ಟೆಲಿ ಟ್ವಿನ್ಸ್ ಪಾಪ ಇತ್ತು. ಅವ್ರು ನಾನು ಡೆಲಿವರಿ ಆಗಬೇಕಾದ್ರೆ ಅವ್ರಿಗೆ 6 ಮಂತ್ಸ್ ಅನಿಸುತ್ತೆ, ಗೊತ್ತಿಲ್ಲ. ಆವಾಗ ಅವ್ರು ನನ್ನ ಜೊತೆನೇ ಇದ್ದರು. ಫಾರಿನ್ ಬೇಬಿ ಥರ ಇದ್ದಾಳೆ,
ಇದ್ಲು ನೋಡೋಕ್ಕೆ ಫಸ್ಟ್ ಹುಟ್ಟಿದಾಗ ಎಲ್ಲರೂ ಇದು ನಾನು ಆ್ಯಕ್ಚುಲಿ ಏನು ಮಾಡಿದೆ ಫಿಫ್ತ್ ಸಿಕ್ಸ್ತ್ ಮಂತಿಂದ ಕೇಸರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೇಸರಿನ ಹಾಕೊಂಡು ಚೆನ್ನಾಗಿ ಕುಡಿದಿದ್ದೆ. ಅವಳ ಫೇಸ್ ನಾನು ಇನ್ನೂ ರಿವೀಲ್ ಮಾಡಿಲ್ಲ, ಸದ್ಯಕ್ಕೆ ರಿವೀಲ್ ಮಾಡ್ತೀನಿ ಅವಳ ಫೇಸ್ ಹೆಂಗೆ ನೋಡೋಕ್ಕೆ ಅಂತ. ಆಮೇಲೆ ಸ್ವೀಟ್ ಕಾಜು ಬರ್ಫಿನ ತೊಗೊಂಡು ಎಲ್ಲರಿಗೂ ಇಡೀ ಹಾಸ್ಪಿಟ್ಲಿಗೆ ಹಂಚಿದ್ದಾರೆ, ಆಮೇಲೆ ಇಡೀ ಫ್ಯಾಮಿಲಿಗೆ ಹಂಚಿದ್ದಾರೆ. ಇಡೀ ಪಾಪು ಅಂತೂ ಫುಲ್ಲು ನೋಡೋಕ್ಕೆ ಅಂತ ಕ್ಯೂಟ್ ಆಗಿದ್ಲು ನೋಡೋಕ್ಕೆ. ನಾನು ಅವಾಗೆ ಫಸ್ಟ್ ನೋಡಿದ್ದು, ಎದ್ದು ಸ್ನಾನ ಮಾಡಿ ಕರ್ಕೊಂಬಂದು ಮಲಸ್ತಾರಲ್ಲ ಆವಾಗ ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿ ಅವಾಗ ಅವಳೇ ನೋಡಿದ್ದು. ಅವಳಿಗೆ ಕಂಡು ಎಷ್ಟು ಅದೆಲ್ಲ ಮಾಡ್ತಾರೆ, ಅಷ್ಟು ಖರ್ಚಾಯಿತು ಎಷ್ಟು ಅಂತೆಲ್ಲ ಅಂದರೆ 1,50,000 ಮೇಲಾಗಿದೆ ಎಲ್ಲ ಸೇರಿಸಿ, ಟೋಟಲ್ ಫುಲ್ ಎಲ್ಲ ಸೇರಿಸಿ. ಇದೆಲ್ಲ ಕೊಡ್ತಾರಲ್ಲ ಫಸ್ಟು ಚೆಕಪ್ ಮಾಡೋಕ್ಕೆ ಈ ಕಾರ್ಡ್ ಬೇಕೇ ಬೇಕು. ಈ ಕಾರ್ಡ್ ಮೇಯ್ನ್ ಬೇಕೇ ಬೇಕಿದು. ನೋಡಿ ತೋರಿಸ್ತೀನಿ ಇದರಲ್ಲಿ. ನಾನು ಫಸ್ಟು 48 kg ಇದ್ದೆ, 48 kg ಇದ್ದೆ ಫಸ್ಟಲ್ಲಿ. ನೆಕ್ಸ್ಟು ನಾನು ಇನ್ಕ್ರೀಸ್ ಆಗಿರೋದು ಎಲ್ಲಿ ಅಂದರೆ 4th ಮಂತ್ಗೆ ಇನ್ಕ್ರೀಸ್ ಆಗಿರೋದು ನಾನು, ಅಂದರೆ 6 kg ಇನ್ಕ್ರೀಸ್ ಆಗಿಬಿಟ್ಟಿದ್ದೀನಿ, ಅಂದರೆ 57 kg ಇನ್ಕ್ರೀಸ್ ಆಗಿದ್ದೀನಿ. ಅಂದರೆ ವೇರಿಯೇಷನ್ ಆಗ್ತಾ ಹೋಗುತ್ತಲ್ಲ ಮಂತಲ್ಲಿ. ಸೊ ನಾನು 4th ಮಂತಲ್ಲಿನೂ ಇನ್ಕ್ರೀಸ್ ಆಗಿಬಿಟ್ಟಿದ್ದೀನಿ, 6 kg ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ನಾನು ಲಾಸ್ಟ್ ವೆಯ್ಟ್ ಎಷ್ಟಿತ್ತು ಅಂದರೆ 65 ಸಮಥಿಂಗ್ ಇತ್ತು, 65 or 68 ಸಮಥಿಂಗ್ ಏನೋ ಇತ್ತು, ನನಗೆ 69 ಅಂತ ಹೇಳ್ಬೋದು. ಸೊ ಅಷ್ಟಿದ್ದೆ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೆಲ್ಲ ಅಂದರೆ ನನ್ನ ಬಾಣಂತನದಲ್ಲಿ ಏನೆಲ್ಲ ಯೂಸ್ ಮಾಡಿದೆ ಅಂದರೆ ಸಣ್ಣ ಹಾಕಿ ಏನೇನು ಕೊಟ್ಟರು, ಹಾಗೆ ಏನೆಲ್ಲ ಎಣ್ಣೆ ಯೂಸ್ ಮಾಡಿದೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗಲ್ಲಿ ಬರೀ ನಾನು ಸಿಮ್ಟಮ್ಸ್ ಆಗಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಇಂಜೆಕ್ಷನ್ ಎಲ್ಲ ಹಾಕಿದ್ದು ಗೌರ್ಮೆಂಟಲ್ಲಿ ಹಾಕ್ಸಿದ್ದು, ಯಾಕಂದರೆ ಇಲ್ಲೇ ಇತ್ತು. ನಾನು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ್ದು ತೋರಿಸಿದ್ದೆ ನಿಮಗೆ, ತಾಯಿ ಕಾರ್ಡ್ ಮಾಡಿಸ್ಕೊಂಡಿರೋದು. ಸೊ ಅಲ್ಲೇ ಹಾಕಿದ್ದು. ಸೊ ಹೇಳಬೇಕಂದ್ರೆ ನನ್ನ ಸಿಮ್ಟಮ್ಸ್ ಹೇಳಬೇಕಂದ್ರೆ ನನಗೆ ಖಾರ, ಹಾಗೆ ಬೇಬಿ ಬಂಪ್ ಹೆಂಗಿತ್ತು ಅಂದರೆ ನನ್ನ ಹೊಟ್ಟೆ ಹೆಂಗಿತ್ತು ಅಂದರೆ ರೌಂಡಾಗಿತ್ತು. ಆದರೆ ನಂದು ಸೀಮಂತ ವೀಡಿಯೋಸ್ ಎಲ್ಲ ಮಾಡೋಕ್ಕೋಗಿಲ್ಲ. ಸೀಮಂತ ಫೋಟೋಸ್ ಎಲ್ಲ ಕೆಲವು ಫೋಟೋಸ್ ಎಲ್ಲ ಹಾಕಿದ್ದೀನಿ. ನಾವು 7th ಮಂತಲ್ಲೇ ಮಾಡಿಬಿಟ್ವಿ. ಅವಾಗ ನಂದು ಹೊಟ್ಟೆ ಏನು ಅಷ್ಟೊಂದು ಕಾಣ್ತಿರ್ಲಿಲ್ಲ. 9th ಮಂತಲ್ಲೂ ಸ್ವಲ್ಪ ಕಾಣಿಸ್ತಾ, ಅಂದರೆ ಸ್ವಲ್ಪ ಕಾಣಿಸ್ತಿತ್ತು 9th ಮಂತಲ್ಲಿ. ಓಕೆ, ಅದೆಲ್ಲ ವೀಡಿಯೋಸ್ ಅಂದರೆ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ. ಅದೆಲ್ಲ ಒಂದು ಮೆಮೊರಿ ಥರ ಇರ್ತಿತ್ತು. ನಾನು ಇದ್ದರೆ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲೇ, ಈ ಸೈಡಲ್ಲಿ ಹಾಕಿರ್ತೀನಿ ಇದ್ದರೆ ಮಾತ್ರ. ಆಮೇಲೆ ನಂದು ಸ್ಕ್ಯಾನ್ ರಿಪೋರ್ಟೆಲ್ಲ ಈ ಸೈಡಲ್ಲಿ ಹಾಕಿರ್ತೀನಿ ಯಾವುದಂತ. ಹಾಗೆ ಇನ್ನೂ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮದು ಹೇಗಿತ್ತು ಅಂತ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರನೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.